ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ. ಈಗ 20,000 ಕೋಟಿ ಅಂಡರ್ ಪಾಸ್ ಮಾಡ್ತಾಯಿದ್ದೀವಿ, ಟನಲ್ ಮಾಡ್ತಾಯಿದ್ದೀವಿ. ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ? ಇತಿಹಾಸದಲ್ಲಿ ಬಂದಿಲ್ಲ. 2 ವರ್ಷದಲ್ಲಿ ದುಡ್ಡು ಬಂದಿದೆ. ಕಾವೇರಿ ನಿಗಮದಿಂದ 220 ಕೋಟಿ ಬಂದಿದೆ. ಜಲಧಾರೆಯಲ್ಲಿ 450 ಕೋಟಿ ಬಂದಿದೆ. ಅಂಪಾಪುರ ಪವರ್ ಸ್ಟೇಷನ್ಗೆ 600 ಕೋಟಿ ಬಂದಿದೆ. ಇದೆಲ್ಲ ದುಡ್ಡಲ್ವಾ? ಮಂಡ್ಯ ಸಿಟಿಲಿ ಕಾಮಗಾರಿ ನಡೀತಲ್ವ? ಈಗ ಮಂಡ್ಯ ಮುಖ್ಯ ರಸ್ತೆ ಆಯ್ತಪ್ಪ, ಜನತಾದಳದವರು BJP ಇದ್ದಾಗ ಯಾಕೆ ಮಾಡಿಲ್ಲ? 33 ಕೋಟಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತಾಯಿಲ್ವಾ? ತಂದಿಲ್ವಾ? ಸುಮ್ಮನೆ ಅವ್ರಿಗೇನು ಕನ್ಫ್ಯೂಸ್ ಮಾಡ್ಕೊಂಡು ಜನದ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡು ಓಡಾಡ್ತಾ ಇರ್ಬೋದು. ಓಡಾಡಲಿ, ಅಭಿವೃದ್ಧಿ ಆಗ್ತಾಯಿದೆ. ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡೋಕ್ಕಾಗಲ್ಲ. ಅದಕ್ಕೆ DK ಶಿವಕುಮಾರ್ ಅವರೇ ಉಸ್ತುವಾರಿ ಸಚಿವರಿದ್ದಾರೆ. ಅದಕ್ಕೆ ಹಣ ರಿಲೀಸ್ ಮಾಡ್ತಾಯಿದ್ದಾರೆ. ಟನಲ್ ಆಗ್ತಾಯಿದೆ, ಫ್ಲೈಓವರ್ ಆಗ್ತಾಯಿದೆ. ಕಾಮಗಾರಿ ನಡೆಯೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅದೆಲ್ಲ ಓಪನ್ ಆದಮೇಲೆ ಬ್ರ್ಯಾಂಡ್ ಬೆಂಗಳೂರು ಆಗಿ ಕಾಣುತ್ತೆ. ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ. ಈಗ 20,000 ಕೋಟಿ ಅಂಡರ್ ಪಾಸ್ ಮಾಡ್ತಾಯಿದ್ದೀವಿ, ಟನಲ್ ಮಾಡ್ತಾಯಿದ್ದೀವಿ. ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ? ಇತಿಹಾಸದಲ್ಲಿ ಬಂದಿಲ್ಲ. 2 ವರ್ಷದಲ್ಲಿ ದುಡ್ಡು ಬಂದಿದೆ. ಕಾವೇರಿ ನಿಗಮದಿಂದ 220 ಕೋಟಿ ಬಂದಿದೆ. ಜಲಧಾರೆಯಲ್ಲಿ 450 ಕೋಟಿ ಬಂದಿದೆ. ಅಂಪಾಪುರ ಪವರ್ ಸ್ಟೇಷನ್ಗೆ 600 ಕೋಟಿ ಬಂದಿದೆ. ಇದೆಲ್ಲ ದುಡ್ಡಲ್ವಾ? ಮಂಡ್ಯ ಸಿಟಿಲಿ ಕಾಮಗಾರಿ ನಡೀತಲ್ವ? ಈಗ ಮಂಡ್ಯ ಮುಖ್ಯ ರಸ್ತೆ ಆಯ್ತಪ್ಪ, ಜನತಾದಳದವರು BJP ಇದ್ದಾಗ ಯಾಕೆ ಮಾಡಿಲ್ಲ? 33 ಕೋಟಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತಾಯಿಲ್ವಾ? ತಂದಿಲ್ವಾ? ಸುಮ್ಮನೆ ಅವ್ರಿಗೇನು ಕನ್ಫ್ಯೂಸ್ ಮಾಡ್ಕೊಂಡು ಜನದ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡು ಓಡಾಡ್ತಾ ಇರ್ಬೋದು. ಓಡಾಡಲಿ, ಅಭಿವೃದ್ಧಿ ಆಗ್ತಾಯಿದೆ. ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡೋಕ್ಕಾಗಲ್ಲ. ಅದಕ್ಕೆ DK ಶಿವಕುಮಾರ್ ಅವರೇ ಉಸ್ತುವಾರಿ ಸಚಿವರಿದ್ದಾರೆ. ಅದಕ್ಕೆ ಹಣ ರಿಲೀಸ್ ಮಾಡ್ತಾಯಿದ್ದಾರೆ. ಟನಲ್ ಆಗ್ತಾಯಿದೆ, ಫ್ಲೈಓವರ್ ಆಗ್ತಾಯಿದೆ. ಕಾಮಗಾರಿ ನಡೆಯೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅದೆಲ್ಲ ಓಪನ್ ಆದಮೇಲೆ ಬ್ರ್ಯಾಂಡ್ ಬೆಂಗಳೂರು ಆಗಿ ಕಾಣುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.